ಟೊಮೆಟೊ ಹಾಗೂ ಈರುಳ್ಳಿ ಬೆಲೆಗಳ ತೀವ್ರವಾಗಿ ಕುಸಿತ ಕಂಡಿದ್ದು ಬೆಳೆಗಾರರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಅಧಿಕ ಉತ್ಪಾದನೆ ಮತ್ತು ಬೇಡಿಕೆ ಕುಸಿತದಿಂದಾಗಿ ಟೊಮೆಟೊ ಬೆಳೆಗಾರರು ನಷ್ಟ ಅನುಭವಿಸುತ್ತಿದ್ದಾರೆ. ಕೋಲಾರ ಎಪಿಎಂಸಿ ಮಾರುಕಟ್ಟೆಯಲ್ಲಿ 15 ಕೆಜಿ ಬಾಕ್ಸ್ಗೆ ಕೇವಲ 50ರಿಂದ 170 ರೂಪಾಯಿ ದರವಿದ್ದು ಉತ್ಪಾದನಾ ವೆಚ್ಚವನ್ನು ಸಹ ಭರಿಸಲಾಗುತ್ತಿಲ್ಲ. ಇದರಿಂದಾಗಿ ಟೊಮೆಟೊ ಬೆಳೆಗಳು ಜಾನುವಾರುಗಳಿಗೆ ಮೇವಾಗಿ ಅಥವಾ ಚರಂಡಿ ಪಾಲಾಗುತ್ತಿವೆ. ಅದರಂತೆ ಚಳ್ಳಕೆರೆ ತಾಲೂಕಿನ ಹುಲಿಕುಂಟೆ ಗ್ರಾಮದ ರೈತ ನೀಲಕಂಠಪ್ಪ 4 ಎಕರೆ ಜಮೀನಿನಲ್ಲಿ ಬೆಳೆದಂತಹ ಟೊಮೆಟೊ ಬೆಲೆ ಕುಸಿತದಿಂದಾಗಿ ಕಂಗಾಲಾಗಿದ್ದು ಟೊಮೆಟೊವನ್ನು ಬಿಡಿಸದೆ ಜಮೀನಿನಲ್ಲೇ ಕೊಳೆ ಬಿಟ್ಟಿದ್ದಾರೆ. ಮೊದಲ ಬಾರಿಗೆ ಟೊಮೆಟೊವನ್ನು ಬಿಡಿಸಿ ಕೋಲಾರ ಮಾರುಕಟ್ಟೆಗೆ ತೆಗೆದುಕೊಂಡು ಹೋಗಿದ್ದು ಹಾಕಿಕೊಂಡು ಹೋದ ವಾಹನದ ವೆಚ್ಚವನ್ನು ತನ್ನ ಕೈಯಿಂದಲೇ ಹಾಕಿದ್ದಾರೆ. ಅದರಿಂದ ನೊಂದ ರೈತ ಟೊಮೆಟೊವನ್ನು ಬಿಡಿಸಿ ಮಾರಾಟ ಮಾಡದೆ ಜಮೀನಿನಲ್ಲೇ ಬಿಟ್ಟಿದ್ದಾರೆ. ಜಿಲ್ಲೆಯಾದ್ಯಂತ ಟೊಮೆಟೊ ಹಾಗೂ ಈರುಳ್ಳಿ ಬೆಳೆ ಕುಸಿತ ಕಂಡಿದ್ದು ಬೆಳೆಗಾರರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಇತ್ತೀಚಿನ ದಿನಗಳಲ್ಲಿ ಚಿತ್ರದುರ್ಗ ಜಿಲ್ಲೆ ಟೊಮೆಟೊ ಹಾಗೂ ಈರುಳ್ಳಿ ಬೆಳೆಗೆ ಹೆಸರುವಾಸಿಯಾಗಿದೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಟೊಮೆಟೊ ಹಾಗೂ ಈರುಳ್ಳಿ ಬೆಲೆ ಕುಸಿತ ಕಂಡಿದ್ದು ಬೆಳೆಗಾರರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಅದು ಬಿಡ್ಸೋಕ್ಕಾಗ್ತಾ ಇಲ್ಲ. ಬಿಡ್ಸೋಕ್ಕಾಗದೇ ಇಲ್ಲದ ಕಾರಣ ಏನಪ್ಪ ಅಂದರೆ ರೇಟ್ ಇಲ್ಲ, ಅಲ್ಲಿ ಕಡಿಮೆ ಕೇಳ್ತಾರೆ. ಮತ್ತೆ ಬಿಡಿಸಿದ್ದು ಕೈಯಿಂದ ಹೋಗ್ತಾ ಇದೆ. ರೈತರದು ಭಾಳ ಸಮಸ್ಯೆ ಆಗ್ತಾ ಇದೆ ಸರ್. ಎಷ್ಟು ಎಕರೆ ಜಮೀನಿನಲ್ಲಿ ನೀವು? 4 ಎಕರೆನಲ್ಲಿ ನಾಟಿ ಮಾಡಿದ್ದೀನಿ ಸರ್ ಟೊಮೆಟೊನ. ಹಣ್ಣು ಬಂದು ಈಗ 1 ತಿಂಗಳಾಯಿತು ಸರ್. ಹಣ್ಣು ಈಗೆಲ್ಲ ಕೊಳಿತಾ ಇದೆ. ರೇಟ್ ಇಲ್ಲದೆ ಅದನ್ನು ಬಿಡ್ಸೋಕ್ಕಾಗ್ತಾ ಇಲ್ಲ ಸರ್. ಎಷ್ಟು ಖರ್ಚು ಮಾಡಿ? ಸುಮಾರು 2.5ರಿಂದ 3 ಲಕ್ಷ ರೂಪಾಯಿ ಖರ್ಚು ಮಾಡಿದ್ದೀನಿ ಸರ್. ಬೇರೆ ಕಲ್ಲಂಗಡಿ ಹಾಕಿದ್ದೆ, ಕಲ್ಲಂಗಡಿನೂ ಲಾಸು ಸರ್. ಒಟ್ಟಾರೆ ಎಷ್ಟು ಲಾಸ್ ಮಾಡ್ಕೊಳ್ಳಿ ಸರ್ ಈ ವರ್ಷದಲ್ಲೇ ಸುಮಾರು 6ರಿಂದ 7 ಲಕ್ಷ ರೂಪಾಯಿ ಲಾಸ್ ಆಗಿದೆ ಸರ್. ಕಾರಣ ಏನಿರ್ಬೋದು? ಕಾರಣ ಏನಂದರೆ ರೇಟ್ ಇಲ್ಲ ಸರ್. ರೇಟ್ ಇಲ್ಲದೆ ಸಮಸ್ಯೆಗಳಾಗಿದೆ ಸರ್. ಒಂದೇ ಥರ ಬೆಳೆ ಬೆಳೀತಾ ಇದ್ದಾರೆ. ಈಗ ಕಲ್ಲಂಗಡಿ ಹಾಕಿದರೆ ಕಲ್ಲಂಗಡಿ ಹಾಕ್ತಾರೆ, ಟೊಮೆಟೊ ಹಾಕಿದರೆ ಟೊಮೆಟೊ ಹಾಕ್ತಾರೆ, ಈರುಳ್ಳಿ ಹಾಕಿದರೆ ಈರುಳ್ಳಿ ಹಾಕ್ತಾರೆ. ಹಂಗಾಗಿ ರೈತರು ಬೆಳೆಯುವಂಥ ಬೆಳೆಗೆ ವ್ಯತ್ಯಾಸವಾದ ಬೆಳೆಗಳನ್ನು ಬೆಳೆದಾಗ ಆಗ ರೇಟ್ ಸಿಗ್ಬೋದು. ಇಲ್ಲ ಒಂದು ವೇಳೆ ಎಲ್ಲರೂ ಅದನ್ನೇ ಮಾಡಿದರೆ ರೇಟ್ ಸಿಗಲ್ಲ ಸರ್. ಹಂಗಾಗಿ ಪ್ರಾಬ್ಲಮ್ ಆಗ್ತಾಯಿದೆ. ನಿಮ್ಮ ಹೆಸರು? ನಮ್ಮ ಹೆಸರು ನೀಲಕಂಠಪ್ಪ ಅಂತೇಳಿ ಸರ್.